ಬೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಟುಡೇ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ನಾನು ಸುಮಾರು ಜನನ ನೋಡ್ಬಿಟ್ಟಿದ್ದೀನಿ. ಬಟ್ ನಾನು ಇವಾಗ ನಿಮಗೆ ನಾನು ತೋರಿಸೋ ವ್ಯಕ್ತಿ ಯಾರಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವರು ಸುಮಾರು 7 ಸಿನಿಮಾಗಳಲ್ಲಿ ಅವರು 25 ವರ್ಷಗಳ ಜರ್ನಿ ಮುಗಿಸಿ, ಇನ್ನೂ ಸ್ವಲ್ಪ ಜನಕ್ಕೆ ಯಾರಂತ ಗೊತ್ತಿಲ್ಲ, 7 ಸಿನಿಮಾಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ KGF, ಐರಾವತ ಮತ್ತು ಕೊತ್ತಲವಾಡಿ 3 ಸಿನಿಮಾಗಳಲ್ಲಿ ನಾನು ನೋಡಿರೋದು. ಅವರನ್ನು ನಾವು ಇಂಟ್ರೊಡಕ್ಷನ್ ಮಾಡೋಣ ಬನ್ನಿ, ಅವ್ರ ಬಾಯಿಲೆ ಕೇಳೋಣ. ಆಲ್ರೆಡಿ ಬಂದಿದ್ದೀನಿ ಅವರ ಮನೆ ಹತ್ರ. ಇವಾಗ ಅವರ ಗಾರ್ಡನಲ್ಲಿ ಕೂತು ಎಲ್ಲರೂ ಮಾತಾಡೋಣ ಬನ್ನಿ, ಅವ್ರ ಬಾಯಲ್ಲೇ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನೀವು ಯಾಕೆ ಇನ್ನೂ ಗುರ್ಸ್ಕೊಳ್ಳಿಲ್ಲ? ನಮ್ಮಂತವ್ರ ವಿಡಿಯೋ ನೋಡಲ್ರಿ ಯಾರು ಜಾಸ್ತಿ, ಲೈಕು ಕೊಡಲ್ಲ, ವಿಡಿಯೋನು ನೋಡಲ್ಲ. ಬರೀ ಎಂತ ಗೊತ್ತಾ, ಹೆಣ್ಮಕ್ಳು ಹೆಣ್ಮಕ್ಳು ಅದು ಇದು ಬರೀ ಕೆಟ್ಟದ್ದೇ ನೋಡೋದು, ಅವ್ರಿಗೆ ಲೈಕ್ ಮಾಡೋದು. ಇವಾಗ ನಮ್ಮಂತವ್ರು ವಿಡಿಯೋ ಮಾಡಿದ್ರು ಲೈಕು ಮಾಡಲ್ಲ, ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಇದೇ ನೋಡ್ರಿ, ಇವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಇದು ನಿಜವಾಗ್ಲೂ ನಡೀತಾ ಇರೋದು ಇವಾಗೆಲ್ಲ. ಹಂಗಾಗಿ ಹೆಣ್ಮಕ್ಳು ಯಾರು ಮುಂದೆ ಬರ್ತಾರಲ್ಲ ಹುಡುಗರು. ಬಟ್ ಒಂದ್ ವಿಷಯ ಇವ್ರಿಬ್ರಿಗೂ ಗೊತ್ತಿಲ್ದಾರ, ಇವ್ರು ಹೇಳ್ಬಾರ್ದು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಬಟ್ ಆ ಕಡೆ ಕೂತಿದಾರಲ್ಲ ಯೆಲ್ಲೋ ಕಲರ್, ಅವರು ನಾರ್ಮಲ್ ವ್ಯಕ್ತಿ ಅಲ್ಲ. ಬಟ್ ಇವರು 50 ಎಕರೆ ಜಮೀನು, ಬೆಂಗಳೂರಲ್ಲಿ 4 ಬಂಗ್ಲೆ, 10 ಕಾರು, 2 ಆಟೋ, ಇನ್ನು ಸುಮಾರು ಇವ್ರ ಹತ್ರ ಎಲ್ಲ ಯೂಸ್ ಮಾಡೋ ಐಫೋನ್ಗಳೇ ಬಿಡ್ರಿ. ಬಟ್ ಇವಾಗಲೂ ಇವರು ನಮ್ಮ ಹತ್ರ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಈಗ ಮಾತಾಡಿದ್ದು, ಒಬ್ಬ ಬಡತನ ವ್ಯಕ್ತಿ, ನಾರ್ಮಲ್ ವ್ಯಕ್ತಿ ನಾನು ಹೆಂಗ್ ಮಾತಾಡ್ತೀನಿ ಆ ಥರನೇ ಮಾತಾಡ್ತಾರೆ ಸಿಂಪಲ್ ಆಗಿ. ನಾನು ನಿಮ್ಗೆ ಏನು ಒಟ್ಟು ನಾನು ಅಷ್ಟೊಂದು ದುಡ್ಡಿದೆ, ಕಾರಿದೆ, ಬಂಗ್ಲಿದೆ ಅನ್ನೋದು ಒಂದು ಶ್ರೀಮಂತ ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ. ಇಲ್ಲ ಇಲ್ಲ, ಒಟ್ಟು ನಾವು ಒಂದು ಮನುಷ್ಯ ಬಡವ ಅಷ್ಟೇ. ಬಡವರ ಜನಕ್ಕೆ ನಾವು ಒಬ್ರು ಸಿಂಪಲ್ ವ್ಯಕ್ತಿ. ಹೌದು, ಎಲ್ಲರ ಎಂಬರ್ ಬೆಳಿಬೇಕು, ಹೌದು, ಎಲ್ಲ ಹುಡುಗರ ಎಂಬಲ್ಲಿ ಇರ್ಬೇಕು. ಇದೇ ನಮ್ದು. ಅದೇ ಫ್ರೆಂಡ್ಶಿಪ್ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು. ರೊಕ್ಕ ಐತಂದ್ರೆ ರೊಕ್ಕ ಜೊತೆ ಬೆರೆಯಕ್ಕಾಗಲ್ಲ. ದುಡ್ಡು ತಗೊಂಡ್ ಏನ್ ಮಾಡ್ತೀರಿ, ದುಡ್ಡಿಗೆ ಬೆಲೆ ಇಲ್ಲ ಈಗ, ಹೌದ್ ತಾನೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅವ್ರ ಹತ್ರ ಏನೋ ಒಂದು ಐಫೋನ್ ಮತ್ತೆ ಏನೋ ಒಂದು 2 ಕಾರು ಬಂಗ್ಲೆ ಇತ್ತಂತ ಇಟ್ಕೊಳ್ರಿ, ನಾವ್ ಅವ್ರ ಹತ್ರ ಒಂದ್ 10 ನಿಮಿಷ ಮಾತಾಡೋದು ಕಷ್ಟ ಐತಿ ಈ ಜೀವನದಾಗ. ಈ ಕಾಲದಾಗ ಕಷ್ಟ ಐತಿ. ಅವ್ನ್ ಬಿಡಲೆ, ಅವನಲ್ಲೇ ಅಂತ ಒಂದ್ ಮನಸ್ಸುಗಳಲ್ಲಿ ಇರ್ತವೆ. ಬಟ್ ನಿಮ್ಮಲ್ಲಿ ಆ ಮನ್ಸಿಲ್ಲ. ನಾನು ನೋಡ್ದೆ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಮ್ಮ ಯೂಟ್ಯೂಬ್ಗೆ ಏನೋ ಒಂದು ಹೇಳೋದು, ಏನೋ ಒಂದು ಈಗ ದುಡ್ಡು ಅಂತ ಇರ್ತಾರೆ ಎಲ್ಲರೂ. ನಾನು ಹೇಳೋದೇನಂದ್ರೆ, ಲೈಫಲ್ಲಿ ದುಡಿಬೇಕಿಲ್ಲ ಅಂತ ಹೇಳಲ್ಲ, ದುಡ್ದಿರೋ ದುಡ್ಡನ್ನ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಬೇಕಂದ್ರೆ ಯಾವ ರೀತಿ ಅಂದ್ರೆ ಟ್ರಿಪ್ಪಿಗೆ ಹೋಗ್ಬೇಕು, ತಂದೆ ತಾಯಿಗೆ ದುಡ್ದಿರೋ ದುಡ್ಡನ್ನ ಕೊಡ್ಬೇಕು ಅನ್ನೋದು ನನ್ನ ಭಾವನೆ. ನೋಡೋಲ್ಲ ಬೈಸ್, ಇವತ್ತಿನ ಮಾತುಕತೆ ನಮ್ಮ ಈರಣ್ಣ ಅವ್ರ ಜೊತೆ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.